ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 17. ಸಹನಕ್ಕ, ನೀವು ಆಫೀಸ್ಗೆ ಹೋಗಿ. ಅಕ್ಕ ಆಫೀಸ್ಗೆ ಬರೋಕ್ಕಾಗಲ್ಲ, ನೀವು ಲೀವ್ ತಗೊಂಡ್ರೆ ಆಫೀಸಲ್ಲಿ ತೊಂದರೆ ಆಗಬಹುದು ಎಂದ ಸ್ತುತಿಯ ಮಾತಿಗೆ ಒಲ್ಲದ ಮನಸ್ಸಿನಿಂದಲೇ ಸಮ್ಮತಿಸಿದಳು ಸಹನ. ಸಹನ ಹಾಗೂ ಸುಧಾರವರು ಅಲ್ಲಿಂದ ಹೊರಟಾಗ ಅವರ ಜೊತೆ ಸ್ತುತಿಯು ಹೊರಟಳು. ತನ್ನ ತಂದೆ ತಾಯಿ ಖ್ಯಾತಿಯ ಬಳಿ ಇದ್ದಾರಲ್ಲವೇ ಎಂದು. ಸ್ವಲ್ಪ ಹೊತ್ತಿನ ನಂತರ ಖ್ಯಾತಿ ಎಚ್ಚರಗೊಂಡವಳು ಆಶಾರವರನ್ನು ಕಂಡು ಮಮ್ಮಿ ಎಂದಳು. ಬಂಗಾರಿ ಎಂದು ಅವಳ ಸನಿಹ ಕುಳಿತವರು ಅವಳ ಕೈಗೆ ಮುತ್ತಿಟ್ಟು ಭಾವುಕರಾದರು. ಮಮ್ಮಿ, ಅಳ್ಬೇಡ, ನನಗೇನೂ ಆಗಿಲ್ಲ, ಪ್ರಯಾಸದಿಂದ ನುಡಿದಳು. ಖ್ಯಾತಿಯ ಆರೋಗ್ಯ ವಿಚಾರಿಸಲು ಬಂದಿದ್ದರು ಇನ್ಸ್ಪೆಕ್ಟರ್ ರಾಮ್ರವರು. ಖ್ಯಾತಿ, ಹೌ ಆರ್ ಯು ನೌ? ಅವಳ ಆರೋಗ್ಯದ ಬಗ್ಗೆ ವಿಚಾರಿಸಿದರು. ಐ ಆಮ್ ಗುಡ್ ಸರ್. ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದು ನನ್ನನ್ನು ಕಾಪಾಡಿದ್ರಿ. ಕಳ್ಳರು ಹೊಡೆದ ಏಟಿಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳಲ್ಲವೇ? ತನ್ನನ್ನು ಪೊಲೀಸರೇ ಆಸ್ಪತ್ರೆಗೆ ಸೇರಿಸಿದ್ದಾರೆ ಎಂದು ಭಾವಿಸಿದ್ದಳು ಖ್ಯಾತಿ. ನಿಮ್ಮನ್ನು ಕಾಪಾಡಿದ್ದು ನಾವಲ್ಲ, ಮಿಸ್ಟರ್ ಅದ್ರತ್. ನೀವು ಕಳ್ಳರನ್ನು ಫಾಲೋ ಮಾಡ್ಕೊಂಡು ಹೋಗುವಾಗ ಅವರು ನಿಮ್ಮನ್ನು ನೋಡಿ ನಿಮ್ಮನ್ನು ಹಿಂಬಾಲಿಸಿ ಬಂದವರು ನಮಗೂ ಇನ್ಫಾರ್ಮ್ ಮಾಡಿದ್ರು. ನೀವಿವತ್ತು ಜೀವಂತವಾಗಿರುವುದಕ್ಕೆ ಕಾರಣ ಮಿಸ್ಟರ್ ಅದ್ರತ್. ನಿಮ್ಮನ್ನು ಆಸ್ಪತ್ರೆಗೆ ಸೇರಿಸಿದ್ದು ಅವರು. ನಾವು ಕಳ್ಳರನ್ನು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೊರಟೆವು. ಖ್ಯಾತಿ, ನಿಮ್ಮ ಧೈರ್ಯಕ್ಕೆ ನನ್ನ ಕಡೆಯಿಂದ ಸಲ್ಯೂಟ್ ಎಂದವರೇ ಅವಳಿಗೆ ಸಲ್ಯೂಟ್ ಹೊಡೆದರೆ ಖ್ಯಾತಿಗೆ ಮುಜುಗರವಾಗಿತ್ತು. ಜೊತೆಗೆ ತನ್ನನ್ನು ಕಾಪಾಡಿದ ಅದ್ರತ್ ಯಾರು ಎಂದು ಯೋಚಿಸುತ್ತಿದ್ದಳು ಅವಳು. ಸರ್, ನೀವೊಬ್ಬರು ಕಮ್ಮಿ ಇದ್ರಿ ಇವಳ ಸಪೋರ್ಟ್ಗೆ. ಮೊದಲೇ ಇವಳ ಅಧಿಕ ಪ್ರಸಂಗದಿಂದ ತಲೆಗೆ ಏಟ್ತಾಗಿ ಹಾಸ್ಪಿಟಲ್ನಲ್ಲಿ ಇದ್ದಾಳೆ. ಇನ್ನೂ ನೀವು ಅವಳನ್ನು ಹೊಗಳಿ ಅಟ್ಟಕ್ಕೇರಿಸಿದರೆ ನಿಮ್ಮ ಡಿಪಾರ್ಟ್ಮೆಂಟ್ ಸೇರಿದರೂ ಆಶ್ಚರ್ಯವಿಲ್ಲ ಎಂದರು ಗೋಪಿನಾಥ್ರವರು. ಖ್ಯಾತಿಯತ್ತ ಉರಿನೋಟ ಬೀರಿ, ಮಗಳು ಜೀವ ಭಯವಿಲ್ಲದೆ ಕಳ್ಳರನ್ನು ಹಿಂಬಾಲಿಸಿ ಹೊರಟದ್ದು ಅವರಿಗೆ ಸಹ್ಯವಾಗಲಿಲ್ಲ. ಅದು ಪೊಲೀಸರ ಕರ್ತವ್ಯ, ಅವಳೇಕೆ ಮಾಡಬೇಕು ಎಂಬ ಧೋರಣೆಯವರದು. ತಂದೆಯ ಮಾತು ಕಿವಿಗೆ ಬಿದ್ದೊಡನೆ, ಸರ್, ಅವರದಿದ್ದಿದ್ದೇ ಬಿಡಿ, ಈ ಅದ್ರತ್ ಯಾರು? ಹಾಗೆ ಆ ಕಳ್ಳರು ಬಾಯ್ಬಿಟ್ರ? ಕುತೂಹಲದಿಂದ ಪ್ರಶ್ನಿಸಿದವಳನ್ನು ಕಂಡವರಿಗೆ ಗೋಪಿನಾಥ್ರವರ ಮಾತು ನಿಜವೆನಿಸಿತು. ಖ್ಯಾತಿ ಪೊಲೀಸ್ ಆಗಬಹುದಿತ್ತು. ಅವಳ ಕುತೂಹಲ, ಧೈರ್ಯ ಆ ವೃತ್ತಿಗೆ ಸರಿಹೊಂದುತ್ತದೆ ಎಂದು. ರಾಮ್ರವರು ಉತ್ತರಿಸುವ ಮುನ್ನವೇ, ಅದ್ರತ್ ನಮ್ಮ ಆಫೀಸಿನ ಹೊಸ ಎಂಪ್ಲಾಯಿ. ನಮ್ಮ ಆಫೀಸನ್ನು ಈಗ ಮ್ಯಾನೇಜ್ ಮಾಡುತ್ತಿರುವವನು ಅವನೇ ಎಂದು ಅಭಿಮಾನದಿಂದ ನುಡಿದ ಗೋಪಿನಾಥ್ರವರಿಗೆ ಖ್ಯಾತಿಗೆ ಅದ್ರತ್ನ ಪರಿಚಯವಿಲ್ಲ ಎಂಬುದು ಖಾತ್ರಿಯಾಗಿತ್ತು. ಖ್ಯಾತಿ, ಥ್ಯಾಂಕ್ಸ್ ಎ ಲಾಟ್. ಆ ಕಳ್ಳರಿಂದ ಬೇರೆ ಸತ್ಯ ಕೂಡ ಹೊರಬಂತು ಎಂದರು ಖುಷಿಯಿಂದ. ಹೌದಾ, ಏನದು? ನಾನು ತಿಳ್ಕೊಬೋದಾ? ಕುತೂಹಲದಿಂದ ಪ್ರಶ್ನಿಸಿದಾಗ, ಸಾರಿ ಖ್ಯಾತಿ, ಅದು ನಮ್ಮ ಡಿಪಾರ್ಟ್ಮೆಂಟ್ ಸೀಕ್ರೆಟ್, ಹಾಗೆಲ್ಲ ಹೇಳೋ ಹಾಗಿಲ್ಲ ಎಂದರು ಗಂಭೀರವಾಗಿ. ಮತ್ತವರೇ, ನಿಮಗೆ ಯಾವಾಗ ಏನು ಸಹಾಯ ಬೇಕಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಎಂದವರೇ ತನ್ನ ಮೊಬೈಲ್ ನಂಬರನ್ನು ಕೊಟ್ಟು ಹೋದರು. ಮಮ್ಮಿ, ನಾನು ನಿಮ್ಮ ಹೊಸ CA ಅನ್ನು ನೋಡಬೇಕಲ್ಲ, ನಂಗೆ ಸಹಾಯ ಮಾಡಿದ್ದಾರೆ, ನಾನು ಥ್ಯಾಂಕ್ಸ್ ಹೇಳಲಿಲ್ಲ ಅವರಿಗೆ ಎಂದಳು ಬೇಸರದಿಂದ. ಇಟ್ಸ್ ಓಕೆ ಬಂಗಾರಿ, ಅವನು ಬಂದಮೇಲೆ ನಿನಗೆ ಪರಿಚಯ ಮಾಡಿಸ್ತೀನಿ, ಆವಾಗ ಥ್ಯಾಂಕ್ಸ್ ಹೇಳುವೆಯಂತೆ. ಇವಾಗ ರೆಸ್ಟ್ ಮಾಡು ಎಂದರು ಆಶಾರವರು. ಆಫೀಸಿಗೆ ಬಂದರೂ ಸಹನಾಳ ಮನಸ್ಸು ಖ್ಯಾತಿಯ ಬಗ್ಗೆಯೇ ಯೋಚಿಸುತ್ತಿತ್ತು. ಅವಳ ಗಮನ ಕೆಲಸದ ಮೇಲೆ ಇಲ್ಲದನ್ನು ಅರಿತ ಅಶ್ವಿನಿಯವರು, ಸಹನಾ, ಆರ್ ಯು ಓಕೆ ಎಂದಾಗ ಎಸ್ ಮ್ಯಾಮ್ ಎಂದಷ್ಟೇ ನುಡಿದವಳು ಕೆಲಸದತ್ತ ತನ್ನ ಗಮನ ಹರಿಸಲು ಪ್ರಯತ್ನಿಸಿದಳು. ಮಧ್ಯಾಹ್ನ ಊಟದ ಸಮಯದಲ್ಲೂ ಊಟ ಮಾಡದೆ ಏನೋ ಯೋಚಿಸುತ್ತಿರುವವಳನ್ನು ಕಂಡ ಅವ್ಯಯ್ ಸ್ಟಾಫ್ಸ್ ಎಲ್ಲ ಕ್ಯಾಂಟೀನ್ ಬಳಿ ಇರುವುದನ್ನು ಗಮನಿಸಿದವ ಸಹನಾಳ ಬಳಿ ಬಂದ. ಸಹಿ ಎಂದು ಮೃದುವಾಗಿ ಕರೆದವನ ಕರೆಗೆ ಎದ್ದು ನಿಂತವಳು ಅವನನ್ನು ಬಿಗಿಯಾಗಿ ಆಲಂಗಿಸಿ ಮನಸಾರೆ ಅತ್ತಳು. ಅವಳಿಗೆ ಸಮಾಧಾನವಾಗುವ ತನಕ ಅತ್ತು ಬಿಡಲಿ ಎಂದುಕೊಂಡವ ಅವಳ ತಲೆನೇವರಿಸುತ್ತಿದ್ದ. ಸಹನ ಆಫೀಸ್ನಲ್ಲಿ ಎಂದೂ ಅವನ ಪ್ರೇಮಿಯಾಗಿ ಆಗಲಿ ಅಥವಾ ಸ್ನೇಹಿತೆಯಾಗಿ ಆಗಲಿ ಸಲುಗೆಯಿಂದ ಇದ್ದವಳಲ್ಲ. ಅಂತಹ ಹುಡುಗಿ ಇಂದು ಆಫೀಸ್ ಎಂಬುದನ್ನು ಮರೆತು ತನ್ನನ್ನು ಅಪ್ಪಿಕೊಂಡು ಅಳುತ್ತಿದ್ದಾಳೆ ಎಂದರೆ ಏನೋ ಗಂಭೀರವಾದ ಸಮಸ್ಯೆ ಇರಬೇಕು ಎಂದುಕೊಂಡನವ. ಸಹಿ, ಏನಾಯಿತು? ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಪ್ರಶ್ನಿಸಿದ. ಅವ್ವಿ, ಅದು ಖ್ಯಾತಿ ಹಾಸ್ಪಿಟಲ್ ಎಂದು ತಡವರಿಸುತ್ತಾ ನುಡಿದವಳಿಗೆ
ಮೊದಲು ನೀರು ಕುಡಿಸಿದವ. ಈಗ ಹೇಳಮ್ಮ, ಖ್ಯಾತಿ ಹಾಸ್ಪಿಟಲ್ನಲ್ಲಿದ್ದಾಳ? ಏನಾಗಿದೆ ಅವಳಿಗೆ? ಶಾಂತವಾಗಿ ಪ್ರಶ್ನಿಸಿದ. ನಡೆದ ಘಟನೆಯನ್ನು ವಿವರಿಸಿದವಳು ಮತ್ತೆ ಅಳತೊಡಗಿದಾಗ, ಪ್ಲೀಸ್ ಸಹಿ, ಅಳ್ಬೇಡಮ್ಮ. ನಿನ್ನ ಫ್ರೆಂಡ್ ಬಗ್ಗೆ ನೀನು ಹೆಮ್ಮೆ ಪಡಬೇಕು. ಅವಳು ಒಂದು ಒಳ್ಳೆ ಕೆಲಸ ಮಾಡಿದ್ದಾಳೆ. ಅವಳ ಪ್ರಾಣಕ್ಕೆ ಅಪಾಯವಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ತಾನೆ, ಮತ್ತೆ ಯಾಕೆ ಅಳೋದು? ನೋಡು ಸಹಿ, ಖ್ಯಾತಿ ಆದಷ್ಟು ಬೇಗ ಹುಷಾರಾಗಿ ಮತ್ತೆ ಆಫೀಸಿಗೆ ಬರ್ತಾಳೆ. ಇವಾಗ ನೀನು ಊಟ ಮಾಡು. ಈವ್ನಿಂಗ್ ಆಫೀಸ್ ಕೆಲಸ ಮುಗಿಸಿ ಇಬ್ಬರು ಜೊತೇಲಿ ಖ್ಯಾತಿನ ನೋಡ್ಕೊಂಡು ಬರೋಣ. ಹಾಗೆ ಅವಳ ಮುಂದೆ ಅಳ್ತಾ ಕೂರ್ಬೇಡ, ಅವಳಿಗೂ ಬೇಸರಾಗುತ್ತೆ ಎಂದು ಸಂತೈಸಿದವ ಅವಳ ಕಣ್ಣೊರೆಸಿದ. ಇಷ್ಟು ಕಾಳಜಿ ತೋರುವವನ ಮಾತನ್ನು ಹೇಗೆ ಕಡೆಗಣಿಸಲು ಸಾಧ್ಯ? ಸೇರಿದಷ್ಟು ಊಟ ಮಾಡಿದವಳು ತನ್ನ ಕೆಲಸದತ್ತ ಗಮನ ಹರಿಸಿದಳು. ಅತ್ತ ಖ್ಯಾತಿ ಮಲಗಿದ್ದಳು. ಗೋಪಿನಾಥ್ ದಂಪತಿಗಳು ಡಾಕ್ಟರ್ ಹತ್ರ ಮಾತನಾಡಲು ಹೋಗಿದ್ದರು. ಅದೇ ಸಮಯಕ್ಕೆ ಕಾದು ನಿಂತಿದ್ದ ಒಬ್ಬ ವ್ಯಕ್ತಿ ಖ್ಯಾತಿ ಇರುವ ಕೊಠಡಿಯನ್ನು ಪ್ರವೇಶಿಸಿದ. ತನ್ನ ಮೊಬೈಲ್ನಿಂದ ಯಾರಿಗೋ ಸಂದೇಶವನ್ನು ಕಳುಹಿಸಿದವನು ಅತ್ತಲಿಂದ ಪ್ರತಿಕ್ರಿಯೆ ಬಂದೊಡನೆ ತನ್ನ ಬಳಿಯಿದ್ದ ಚಾಕು ಹೊರತೆಗೆದ. ಗಾಢವಾದ ನಿದ್ದೆಗೆ ಜಾರಿರದ ಖ್ಯಾತಿ ಯಾರೋ ಬಂದಂತೆ ಅನಿಸಿದಾಗ ಕಣ್ಣು ತೆರೆದವಳಿಗೆ ಕಂಡದ್ದು ಮುಖಕ್ಕೆ ಮಾಸ್ಕ್ ಧರಿಸಿ ಕೈಯಲ್ಲಿ ಚಾಕು ಹಿಡಿದು ತನ್ನತ್ತ ಬರುತ್ತಿರುವ ವ್ಯಕ್ತಿ. ಆತ ತನ್ನನ್ನು ಕೊಲ್ಲಲು ಬಂದಿದ್ದಾನೆ ಎಂದರಿತವಳು ಕಾಪಾಡಿ ಕಾಪಾಡಿ ಎಂದು ಕೂಗಿದಳು. ತಕ್ಷಣ ಅವಳ ಬಾಯಿ ಮುಚ್ಚಿದನವ. ಆದರೆ ಅವಳು ಸೋಲೊಪ್ಪದೆ ಆತನಿಗೆ ಹೊಡೆಯಲು ಕೈಗೇನಾದರೂ ಸಿಗಬಹುದೇ ಎಂದು ತಡಕಾಡುತ್ತಿದ್ದಳು. ಅವಳ ಪ್ರಯತ್ನ ಅರಿತವ ಅವಳ ಕೈಗೆ ಚಾಕುವಿನಿಂದ ಚುಚ್ಚಿದ. ಮೊದಲೇ ನಿಶಕ್ತಿ ಇತ್ತವಳಿಗೆ. ಈಗ ಕೈಗೆ ಚಾಕು ಚುಚ್ಚಿದಾಗ ಬೇಗನೆ ಪ್ರಜ್ಞೆ ತಪ್ಪಿದಳು. ಖ್ಯಾತಿಗೆ ಪ್ರಜ್ಞೆ ತಪ್ಪಿದ್ದು ಆತನಿಗೆ ಇನ್ನೂ ಖುಷಿಯಾಯಿತು. ಅವಳ ಹೊಟ್ಟೆಗೆ ಚಾಕುವಿನಿಂದ ಚುಚ್ಚಲು ಕೈ ಮೇಲಕ್ಕೆತ್ತಿದನಷ್ಟೆ. ಅಮ್ಮ ಎನ್ನುತ್ತಾ ಕೆಳಗೆ ಬಿದ್ದು ಬಿಟ್ಟ. ಖ್ಯಾತಿಯನ್ನು ದೂರದಿಂದಲೇ ಆದರೂ ಸರಿ ಒಮ್ಮೆ ನೋಡಬೇಕು ಎಂದುಕೊಂಡು ಬಂದಿದ್ದ ಅದ್ರಿತ್. ಅದೇ ವೇಳೆಗೆ ಖ್ಯಾತಿ ಇರುವ ಕೊಠಡಿಯ ಬಾಗಿಲು ಹಾಕಿರುವುದನ್ನು ಕಂಡು ಅನುಮಾನ ಬಂದಿತ್ತವನಿಗೆ. ಅವನ ಅದೃಷ್ಟವೋ ಏನೋ, ಬಾಗಿಲು ಒಳಗಿನಿಂದ ಲಾಕ್ ಮಾಡಿರಲಿಲ್ಲ. ಮೆಲ್ಲಗೆ ಬಾಗಿಲು ತೆರೆದವನಿಗೆ ಕಂಡದ್ದು ಖ್ಯಾತಿಯ ಕಡೆಗೆ ಚಾಕುವಿನಿಂದ ಚುಚ್ಚಲು ಪ್ರಯತ್ನಿಸುವ ವ್ಯಕ್ತಿ. ಕೋಪದಿಂದ ಕೈಮುಷ್ಟಿ ಮಾಡಿದವ ಬೇರೇನೂ ಯೋಚಿಸದೆ ಅವನ ಹಿಂದಲೆಗೆ ಬಲವಾಗಿ ಗುದ್ದಿದ. ಅನಿರೀಕ್ಷಿತವಾಗಿ ಸಿಕ್ಕ ಬಲವಾದ ಏಟಿಗೆ ನೋವು ತಾಳಲಾರದೆ ಕೆಳಗೆ ಬಿದ್ದ ಆ ವ್ಯಕ್ತಿ ಅಮ್ಮ ಎಂದು ಚೀರಿದ. ಅವನ ಕೊರಳ ಪಟ್ಟಿ ಹಿಡಿದವ ಇನ್ನೂ ಸರಿಯಾಗಿ ಬಾರಿಸಿದ. ಡಾಕ್ಟರ್ ಬಳಿ ಮಾತನಾಡಿ ಬಂದ ಗೋಪಿನಾಥ್ ದಂಪತಿಗಳು ಈ ದೃಶ್ಯವನ್ನು ಕಂಡು ಬೆಚ್ಚಿದರು. ಅದ್ರಿತ್, ಯಾರಿವನು? ಕೋಪ ಹಾಗೂ ಭಯ ಮಿಶ್ರಿತ ದನಿಯಲ್ಲಿ ಕೇಳಿದರು ಆಶಾರವರು. ನಾನು ಬರೋದಕ್ಕೆ 1 ನಿಮಿಷ ತಡವಾದರೂ ನಿಮ್ಮ ಮಗಳನ್ನು ಕೊಲ್ತಿದ್ದ ಇವನು. ಮೊದಲು ಇವನ ಕೈ ಕಟ್ಟಬೇಕು, ದುಪ್ಪಟ ಏನಾದರೂ ಇದ್ದರೆ ಕೊಡಿ ಎಂದ. ಖ್ಯಾತಿಯ ಬಟ್ಟೆ ಅವರ ಬಳಿ ಇದ್ದುದರಿಂದ ಅವಳ ದುಪ್ಪಟ್ಟವನ್ನು ಅವನ ಕೈಗಿತ್ತರು. ಸರ್, ಇವನನ್ನು ಹಿಡ್ಕೊಳ್ಳಿ ಎಂದವ ಆ ವ್ಯಕ್ತಿಯ ಕೈಗಳನ್ನು ಹಿಂದಿನಿಂದ ಕಟ್ಟಿ ಇನ್ಸ್ಪೆಕ್ಟರ್ ರಾಮ್ರವರಿಗೆ ಕರೆ ಮಾಡಿ ವಿಷಯ ತಿಳಿಸಿದವ ಬೇಗನೆ ಬರಲು ಹೇಳಿದ. ನಿನ್ನ ಬಾಯಿ ಬಿಡಿಸಬೇಕಾದವರು ಈಗ ಬರ್ತಾರೆ ಎಂದವ ಅವನ ಮೊಬೈಲನ್ನು ತನ್ನ ಬಳಿ ಇಟ್ಟುಕೊಂಡ. ಖ್ಯಾತಿಗೆ ಪ್ರಜ್ಞೆ ಇಲ್ಲದನ್ನು ಕಂಡವ ಮ್ಯಾಮ್, ಡಾಕ್ಟರ್ನ ಕರೆಯಿರಿ ಎಂದ. ಅವನಲ್ಲಿಂದ ಹೋದರೆ ಕೊಲೆ ಮಾಡಲು ಬಂದವ ತಪ್ಪಿಸಿಕೊಳ್ಳುವನಲ್ಲ. ಡಾಕ್ಟರ್ ಬಂದು ಖ್ಯಾತಿಯನ್ನು ಪರೀಕ್ಷಿಸಿದವರು ಶಾಕ್ಗೆ ಪ್ರಜ್ಞೆ ತಪ್ಪಿದ್ದಾರೆ. ಅವರಿಗೆ ಸ್ಟ್ರೆಸ್ ಆಗಬಾರ್ದು ಅಂತ ನಾನು ಮೊದಲೇ ಹೇಳಿದ್ದೆ. ಅದಕ್ಕೆ ಈಗ ಹೀಗಾಗಿದೆ. ಭಯ ಪಡುವಂಥದ್ದೇನಿಲ್ಲ, ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ತಾರೆ ಎಂದವರು ಅಲ್ಲಿಂದ ಹೊರಟರೆ ಇನ್ಸ್ಪೆಕ್ಟರ್ ರಾಮ್ರವರು ಬಂದರು. ನಡೆದ ವಿಷಯವನ್ನು ತಿಳಿಸಿದ ಅದ್ರಿತ್. ಕೊಲೆ ಮಾಡಲು ಬಂದವನ ಮೊಬೈಲನ್ನು ಅವರ ಕೈಗಿತ್ತ. 2 ಸಾರಿ ಖ್ಯಾತಿಯವರನ್ನು ಕಾಪಾಡಿದ್ರಿ ಅದ್ರಿತ್. ಹಾಗೆ ಈ ವ್ಯಕ್ತಿಯ ಹಿಂದೆ ಯಾರಿದ್ದಾರೆ ಅಂತ ನಾವು ಪತ್ತೆ ಹಚ್ತೀವಿ ಎಂದವರೇ ಆಸ್ಪತ್ರೆಯ CCTVಯನ್ನು ಪರಿಶೀಲಿಸಿದವರು ಖ್ಯಾತಿಯನ್ನು ಕೊಲೆ ಮಾಡಲು ಬಂದ ವ್ಯಕ್ತಿಯನ್ನು ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದರು. ಸರ್, ಮ್ಯಾಮ್, ಪ್ಲೀಸ್ ಖ್ಯಾತಿನ ಹುಷಾರಾಗಿ ನೋಡ್ಕೊಳ್ಳಿ ಎಂದಾಗ ತಮ್ಮ ಮಗಳ ಮೇಲಿರುವ ಅವನ ಕಾಳಜಿ ಕಂಡು ಸೋತ ಆಶಾರವರು ಅದ್ರಿತ್, ನನ್ನ ಬಂಗಾರಿನ ಮದುವೆ ಆಗ್ತೀಯಾ? ಆಸ್ಪತ್ರೆ ಎಂಬುದನ್ನು ಮರೆತು ಕೇಳಿಯೇ ಬಿಟ್ಟರು. ಅದ್ರಿತ್ ಅವರ ಮಾತಿಗೆ ಅವಕ್ಕಾದ. ಗೋಪಿನಾಥ್ರವರು ಕೂಡ ಮಡದಿಯ ಮಾತನ್ನು ಅನುಮೋದಿಸಿದಾಗ
ಖಂಡಿತ ಇದು ಸಾಧ್ಯ ಇಲ್ಲ ಎಂದು ಖಡಾಖಂಡಿತವಾಗಿ ನಿರಾಕರಿಸಿದ. ಈಗ ದಂಗಾಗುವ ಸರದಿ ಗೋಪಿನಾಥ್ ದಂಪತಿಗಳದು. ನೀನೇ ತಾನೇ ಹೇಳಿದ್ದು ನಮ್ಮ ಮಗಳನ್ನು ಪ್ರೀತಿಸ್ತಿದ್ದೀಯಂತ. ಮತ್ತೆ ಈಗ ಮದುವೆ ವಿಷಯ ಮಾತಾಡುವಾಗ ಯಾಕೆ ಹೀಗೆ ಹೇಳ್ತಿದ್ಯಾ ಅದ್ರಿತ್? ನಿನ್ನ ಮನಸ್ಸಲ್ಲಿ ಏನಿದೆ? ಅವನ ನಡೆ ಅರ್ಥವಾಗದೆ ಪ್ರಶ್ನಿಸಿದರು ಆಶಾರವರು. ನಾನು ನನ್ನ ಕೊನೆಯ ಉಸಿರಿನ ತನಕ ನಿಮ್ಮ ಮಗಳನ್ನು ಪ್ರೀತಿಸ್ತಾನೆ ಇರ್ತೀನಿ ಮ್ಯಾಮ್. ಅವಳ ರಕ್ಷಕನಾಗಿ, ಅವಳ ನೆರಳಾಗಿ ಅವಳ ಹಿಂದೆ ನಾನಿರ್ತೀನಿ. ಆದರೆ ಅವಳನ್ನು ಮದುವೆ ಆಗಲು ನನ್ನಿಂದ ಸಾಧ್ಯ ಇಲ್ಲ. ಯಾಕಂದರೆ ನನಗೆ ಒಬ್ಬಳು ಮಗಳಿದ್ದಾಳೆ. ನಿಮ್ಮ ಮಗಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಒಂದು ಮಗಳಿರುವ ವ್ಯಕ್ತಿಯನ್ನು ನಿಮ್ಮ ಮಗಳು ಮದುವೆ ಆಗ್ತಾಳಾ? ಮರುಪ್ರಶ್ನಿಸಿದಾಗ ಆಶಾರವರು ಬೆರಗಾದರೆ ಗೋಪಿನಾಥ್ರವರಲ್ಲಿ ಹೆಚ್ಚು ಬದಲಾವಣೆ ಏನೂ ಆಗಲಿಲ್ಲ. ಮುಂದುವರೆಯುವುದು.